ವೈಟ್ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಸಾಂಬಾರು. ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಬಿಸಿನೀರು ಕಾಯಕ್ಕಿಟ್ಟು ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ನೆನೆಸೋದಕ್ಕೆ ಬಿಡಿ. ನಂತರ ಇಲ್ಲೊಂದು ಕುಕ್ಕರ್ ಪ್ಯಾನ್ ತೊಗೊಂಡು ನಮ್ಮನೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ತೊಗರಿಬೇಳೆ ತೊಗೊಂಡು ಅದನ್ನು 2 ಸತಿ ನೀರಲ್ಲಿ ತೊಳೆದು ಒಂದು ಸೈಡಿಗೆ ಎತ್ತಿಟ್ಕೊಂಡು 7ರಿಂದ 8 ಬೆಳ್ಳುಳ್ಳಿ ಹೋಳುಗಳು ಅದನ್ನು ಹಾಕಿ ನಂತರ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಮತ್ತು ಇಲ್ಲಿ ನಾನು ಈರುಳ್ಳಿ ಸಾಂಬಾರು ಈರುಳ್ಳಿನೂ ತೊಗೊಂಡಿದ್ದೀನಿ. ಹಾಗೆ ನಾರ್ಮಲ್ ಈರುಳ್ಳಿನೂ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡು ನಂತರ ಅದಕ್ಕೆ 1 ಟೇಬಲ್ ಸ್ಪೂನು ಜೀರಿಗೆ, ಹಾಗೆ 2 ದಪ್ಪ ಟೊಮೆಟೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಎಲ್ಲನೂ ಹಾಕಿಬಿಟ್ಟು 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ. ಎಣ್ಣೆ ಹಾಕೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ಬೇಳೆ ಬೇಗನೂ ಬೇಯುತ್ತೆ ಮತ್ತು ನುಣ್ಣಗೂ ಆಗುತ್ತೆ. ಈ ಥರ ಹಾಕಿಬಿಟ್ಟು ನಂತರ ಅದಕ್ಕೆ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸಹ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಂಡು 3 ವಿಸಿಲ್ ಕೊಟ್ಟು ಬೇಳೆ ಬೇಯೋ ಗ್ಯಾಪಲ್ಲಿ ಈ ಕಡೆ ಒಂದು ಕಡಾಯಿ ತಗೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕಿ ನಂತರ ಇಲ್ಲಿ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಮೀಡಿಯಮ್ ಸೈಜಲ್ಲಿ ಹೋಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಪಲ್ಯಕ್ಕೆ ಆದರೆ ನೀವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಇಲ್ಲಿ ನಾನು ಸಾಂಬಾರು ಮಾಡ್ತಾ ಇರೋದ್ರಿಂದ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸೈಜ್ ಇದ್ದರೆ ಸಾಕು. ಇದು ಬೇಯೋದಕ್ಕೂ ಬೇಗ ಆಗುತ್ತೆ ಮತ್ತು ಸಾಂಬಾರಲ್ಲಿ ಹಾಕಿದಾಗ ಬಾಯಲ್ಲೂ ಚೆನ್ನಾಗಿ ಸಿಗುತ್ತೆ. ಈ ಮೆಥಡಾಗಿ ಸಾಂಬಾರು ನೀವು ಬೇರೆ ತರಕಾರಿ ಹಾಕ್ಕೊಂಡು ಮಾಡ್ಬೋದು. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೀರೆಕಾಯಿ ಈರುಳ್ಳಿಗೆ ಸೇರಿಸಿ ಒಂದು ಚಿಕ್ಕ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕಿ ಸ್ವಲ್ಪ ಅರಿಶಿನ ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಉಪ್ಪು ಹೀರೆಕಾಯಿ ಬೇಯೋದಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ ಹೀರೆಕಾಯಿಗೆ ತಾಕೋ ಥರ ಹಾಕ್ಕೊಳ್ಳಿ, ಅಷ್ಟಿದ್ರೆ ಸಾಕು. ಯಾಕಂದರೆ ಸಾಂಬಾರಿಗೆ ನಾನು ಸಾಂಬಾರು ಪುಡಿನೂ ಹಾಕ್ತಾ ಇರೋದ್ರಿಂದ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಇರಲಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಥರ ಮೆಥಡು ನೀವು ಬೇರೆ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದು. ಹಾಕಿರೋವಂಥ ತರಕಾರಿಯು ಒಗ್ಗರಣೆದಲ್ಲೇ 1-2 ನಿಮಿಷ ಬೇಯಲಿ. ಯಾಕಂದರೆ ಇದು ಹದವಾಗಿ ಬೇಯಿದ್ರೆ ಸಾಂಬಾರು ಒಳ್ಳೆ ರುಚಿ ಕೊಡುತ್ತೆ. ಹೀಗಾಗಿ ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ಮಧ್ಯ ಮಧ್ಯ ಚೆಕ್ ಮಾಡ್ತಾ ಇರಿ. ನೀರು ಹಾಕೋ ಅವಶ್ಯಕತೆ ಇದ್ದಾಗ ನೀರು ಹಾಕ್ಬೋದು. ಇಲ್ಲಿ ನಾನು ನೀರು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹೀರೆಕಾಯಿ ನೀರಿನ ಅಂಶ ಇರೋದ್ರಿಂದ ಬೇಯ್ತಾ ಅದರಲ್ಲಿರೋ ನೀರು ಕೂಡ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ, ನೀರು ಜಾಸ್ತಿ ಹಾಕಬೇಡಿ. ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಮಧ್ಯ ಮಧ್ಯ ಚೆಕ್ ಮಾಡ್ತಾ ಇರಿ. ಯಾಕಂದರೆ ತಳನೂ ಹಿಡಿಬೋದು. ನೋಡಿ, ಇಲ್ಲಿ ಹೀರೆಕಾಯಿ ಈ ಥರ ಬೆಂದಿದೆ. ಇಷ್ಟು ಸಾಫ್ಟಾಗಿ ಬೆಂದರೆ ಇಷ್ಟು ಸಾಕು ಸಾಂಬಾರಿಗೆ. ಆಲ್ರೆಡಿ 3 ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿರೋ ಅಂಥ ಬೇಳೆ ಸಾಫ್ಟಾಗಿ ಬೆಂದಿದೆ. ನೋಡಿ, ಈ ಹದದಲ್ಲಿ ಬೆಂದರೆ ಸಾಕು. ಇದರಲ್ಲಿ ನಾನು ಸಾಂಬಾರು ಈರುಳ್ಳಿ ಹಾಕಿರೋದ್ರಿಂದ ಸಾಂಬಾರು ಈರುಳ್ಳಿ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ನಂತರ ಒಂದು ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಬೇಳೆ ಎಲ್ಲ ಇನ್ನಷ್ಟು ನುಣ್ಣಗಾಗುತ್ತೆ ಮತ್ತು ಸಾರು ಕೂಡ ಗಟ್ಟಿಯಾಗುತ್ತೆ. ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಬೇಳೆನ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಬೋದು. ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಬೇಳೆ ಹಾಕಿರೋದೇ ಗೊತ್ತಾಗಲ್ಲ. ಆ ಥರ ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಬೇಳೆ ನಾವು ಹೀಗೆ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನಿಮ್ಮ ಮನೆಗೆ ಬೇಳೆ ಹೆಂಗೆ ನೀವು ರುಬ್ಕೊಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಸಾಂಬಾರಿಗೆ ಬೇಳೆ ಸ್ವಲ್ಪ ತರಿಯಾಗಿರಬೇಕು. ಸ್ಮ್ಯಾಶರ್ ತೊಳೆದಿರೋ ನೀರು ಸಹ ಹಾಕ್ಕೊಂಡು ಅದಕ್ಕೆ ಮುಂಚೆನೇ ಎತ್ತಿಟ್ಕೊಂಡಿರೋ ಅಂಥ ಸಾಂಬಾರು ಈರುಳ್ಳಿ ಅದನ್ನು ಸಹ ಹಾಕಿಬಿಟ್ಟು ನೆನೆಯಕ್ಕಿಟ್ಟಿರೋ ಅಂಥ ಹುಣಸೆ ಹಣ್ಣಿನ ರಸ ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ದೊಡ್ಡದಾಗಿರೋ ಅಂಥ 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಹೀರೆಕಾಯಿ ಎಲ್ಲನೂ ಬೇಳೆಗೆ ಹಾಕಿಬಿಟ್ಟು
1-2 ಕುದಿ ಬರೋ ತನಕ ಬೇಯಿಸ್ಕೊಳ್ಳಿ. ಈ ಮೆಥಡು ನೀವು ಬೇರೆ ತರಕಾರಿಗಳು ಹಾಕ್ಕೊಂಡು ಮಾಡ್ಬೋದು, ಬೇಳೆ ಜೊತೆನೂ ಬೇಯಿಸ್ಕೊಬೋದು. ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೀವು ಹಾಕ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಈ ಥರ ತೆಳ್ಳಿಗೆ ಮಾಡಿಕೊಂಡ್ರೆ ನೀವು ಅನ್ನಕ್ಕಾಗುತ್ತೆ, ಸ್ವಲ್ಪ ಗಟ್ಟಿ ಗೊಜ್ಜು ಥರ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೆಲ್ಲ ಆಗುತ್ತೆ. ಒಗ್ಗರಣೆಗೆ ಒಂದು ಚಿಕ್ಕ ಕಡಾಯಿ ತಗೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು ಮತ್ತು ಸ್ವಲ್ಪ ಹಿಂಗು ಮಾತ್ರ ಸ್ಕಿಪ್ ಮಾಡಬೇಡಿ. ಹಿಂಗೆ ಹಾಕೋದ್ರಿಂದ ಸಾಂಬಾರಿಗೆ ರುಚಿನೂ ಕೊಡುತ್ತೆ, ಹಾಗೆ ಡೈಜೆಷನ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಇಲ್ಲಿ ಕುದಿಸಿರೋ ಅಂಥ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿರುತ್ತೆ ನೋಡಿ ಹೀರೆಕಾಯಿ ಸಾಂಬಾರು. ಇದಕ್ಕೆ 1-2 ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ಹಾಕಿಬಿಟ್ಟು ಅದನ್ನು ಸಹ ಮಿಕ್ಸ್ ಮಾಡಿ. ಕೊಬ್ಬರಿ ಇಲ್ಲಿ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. 1-2 ನಿಮಿಷ ಕುದಿಸ್ಬಿಟ್ಟು ನೋಡಿ, ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ರೆಡಿಯಾಗಿರುತ್ತೆ ನೋಡಿ ಹೀರೆಕಾಯಿ ಸಾಂಬಾರು. ಈ ಕಾಂಬಿನೇಷನ್ನು ಮುದ್ದೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.